ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸದ್ಗುರುವಿನ ಮುಂದುವರಿದ ಪವಾಡಗಳನ್ನು ನೋಡೋಣಂತ ನಾವು ನೀವೆಲ್ಲರೂ. ಸದ್ಗುರುನಾಥ ಸಿದ್ಧಾರೂಢ ನಿನ್ನೆ ಆತನ 2 ಪವಾಡಗಳನ್ನು ನೋಡೀವಿ. ಇವತ್ತ 3ನೇ ಪವಾಡ ಏನಪ್ಪ ಅಂತಂದ್ರೆ, ಸಿದ್ಧ ಶಾಲೆಯಿಂದ ಹೊರಟು ಬಂದ ಮನೆಯೊಳಗೆ ತನ್ನ ಗೆಳೆಯರ ಜೊತೆ ಆಟ ಆಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದು ದಿನ ಆತನ ಗೆಳೆಯರನ್ನು ಕರೆದುಕೊಂಡು ತಮ್ಮ ಮನೆಯಿದ್ದ ಎಮ್ಮೆಯನ್ನು ಮೇಯಿಸಲಿಕ್ಕೆ ಅಂತೆ ಭೂಮಿಯೊಳಗೆ ತೆಗೆದುಕೊಂಡು ಹೋಗ್ತಾನೆ. ಅವನ ಜೊತೆಗೆ ಹಲವಾರು ಬಾಲಕರು ಕೂಡ ತಮ್ಮ ದನಕರುಗಳನ್ನು ಹೊಡೆದುಕೊಂಡು ಮೇಯಿಸಲೆಂದು ಹೋಗ್ತಾರೆ. ಆವಾಗ ಸಿದ್ಧ ಏನು ಮಾಡ್ತಾನಪ್ಪ ಅಂದ್ರೆ, ತಮ್ಮ ಎಮ್ಮೆ ಮೇಲೆ ಹತ್ತಿ ಕುಂತ ಆ ತನ್ನ ಗೆಳೆಯರಿಗೆ ಹೇಳ್ತಾನೆ. ಏನು ಹೇಳ್ತಾನಪ್ಪ ಅಂತಂದ್ರೆ, ನಾನು ಆನೆ ಮೇಲೆ ಕುಂತೇನಿ, ನನ್ನ ಮೆರವಣಿಗೆ ನಡೆದೈತಿ, ನೀವೆಲ್ಲರೂ ಏನು ಮಾಡ್ರಪ್ಪ ಅಂತಂದ್ರೆ ವಾದ್ಯಗಳನ್ನು ಬಾರಿಸ್ತೀರಿ ಅಂಥೇಳಿ ಹೇಳ್ತಾನೆ. ಆವಾಗ ಹುಡುಗರು ಏನು ಮಾಡ್ತಾರೆ ಅಂತಂದ್ರೆ, ಕೆಲವರು ತಮ್ಮ ಬಾಯಿಯಿಂದ ಪಿ 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 ಅಂತ ಊದೋದು, ಕೆಲವು ಹುಡುಗರು ತಮ್ಮ ತೊಡೆಗಳನ್ನು ಬಾರಿಸುತ್ತಾ ಡುಮ್ ಡುಮ್ ಅಂತ ಏನು ಮಾಡ್ತಾರೆ, ಆ ಎಮ್ಮೆ ಮುಂದೆ ಸಿದ್ಧ ಹತ್ತಿ ಕುಂತಂಥ ಎಮ್ಮೆ ಮುಂದೆ ಬಾರಿಸ್ತಾ ಊದುತ್ತಾ ನಡೀತಾರೆ. ಆದ್ರೆ ಆ ಎಮ್ಮೆ ಸಿದ್ಧ ಎಷ್ಟು ಹೊಡೆದ್ರೂ ಮುಂದಕ್ಕೆ ಹೋಗಲಿಲ್ಲ, ಹಂಗೆ ನಿಂತು ಬಿಡ್ತು. ಆವಾಗ ಸಿದ್ಧಗೆ ಸಿಟ್ಟು ಬಂದು ಏನು ಮಾಡ್ತಾನೋ ಅಂತಂದ್ರೆ, ನಿನಗೆ ಸೊಕ್ಕ ಭಾಳ ಬಂದೈತಿ, ನಿನಗೆ ಅಹಂಭಾವ ಅನ್ನೋದು ಭಾಳ ತುಂಬೈತಿ, ಅದಕ್ಕೆ ನೀನು ಇಲ್ಲೇ ನಿರ್ಜೀವಿಯಾಗಿ ಬಿದ್ದು ಬಿಡು ಅಂತೇಳಿ ಆ ಎಮ್ಮೆಗೆ ಹೇಳಿ ಒಂದು ಪೆಟ್ಟನ್ನು ಆ ಎಮ್ಮೆಗೆ ಹೊಡಿತಾನೆ. ಆವಾಗ ಆ ಎಮ್ಮೆ ಏನಾಗ್ತೈತಿ ಅಂತಂದ್ರೆ, ಸಿದ್ಧನ ನುಡಿಗೆ ಆ ಎಮ್ಮೆ ನಿರ್ಜೀವಿಯಾಗಿ ಸತ್ತು ಭೂಮಿ ಮೇಲೆ ಬೀಳ್ತೈತಿ. ಬಿದ್ದಾಗ ಅವನ ಜೊತೆ ಇದ್ದಂಥ ಅವನ ಗೆಳೆಯರು ಹುಡುಗರು ಏನು ಮಾಡ್ತಾರಂತಂದ್ರೆ, ಸಿದ್ಧ ಎಮ್ಮೆ ಸತ್ತು ಬಿದ್ದೈತಿ ಅಂತೇಳಿ ತಿಳ್ಕೊಂಡು ಹೇಳ್ಕೊತ ಏನು ಮಾಡ್ತಾರೆ, ಓಡಿ ಹೋಗಿ ಊರೊಳಗೆ ಆ ಸಿದ್ಧನ ತಾಯಿ ಆದಂಥ ದೇವ ಮಲ್ಲಮ್ಮನಿಗೆ ಸುದ್ದಿ ಮುಟ್ಟಿಸ್ತಾರೆ. ಆವಾಗ ಗಾಬರಿಗೊಂಡಂಥ ದೇವ ಮಲ್ಲಮ್ಮ ಓಡುತ್ತಾ ಎಮ್ಮೆ ಬಿದ್ದ ಸ್ಥಳಕ್ಕೆ ಬರ್ತಾಳೆ. ಬಂದ ಸತ್ತು ಬಿದ್ದ ಎಮ್ಮೆಯನ್ನು ನೋಡಿ ಅಂತಾಳಕಿ, ಸಿದ್ಧ ಇದನ್ನೇನು ಗಾತು ಮಾಡಿದಪ್ಪ ನೀನು, ಎಮ್ಮೆ ಗಬ್ಬಿತ್ತು, ಇನ್ನು ಒಂದು ತಿಂಗಳು ಒಪ್ಪತ್ತಿನೊಳಗೆ ಅದು ಕರುವನ್ನು ಹಾಕುವಂಥ ಸ್ಥಿತಿಯೊಳಗಿತ್ತು, ಗಬ್ಬದ ಎಮ್ಮೆ ಕೊಂದುಬಿಟ್ಟು ಅಲ್ಪ ನೀನು ಅಂತೇಳಿ ಆ ಹೆಣ್ಮಗಳು ರೋದನೆ ಮಾಡ್ತಾಳೆ, ಅಳ್ತಾಳೆ. ಅವಾಗ ಅಳಕತ್ತಾಗ ಆ ಸಿದ್ಧ ಏನು ಹೇಳ್ತಾನಂತಂದ್ರೆ, ತಾಯಿ ಇದನ್ನು ಯಾಕೆ ನಾ ಕೊಂದೇನಿ ಅಂತಂದ್ರೆ, ಸಾಯಿಸೀನಿ ಅಂತಂದ್ರೆ, ನಿನಗೆ ಇದರಿಂದ ಭಾಳ ಗೋಳೈತಿ. ಎಮ್ಮೆ ಅದನ್ನು ಮೇಯಿಸ್ಬೇಕು, ಅದಕ್ಕೆ ಮೇವು ತಂದು ಹಾಕಬೇಕು, ಹುಲ್ಲು ತಂದು ಹಾಕಬೇಕು, ಇದು ಅಲ್ಲ ಅದರ ಸಗಣಿ ಬೆಳಿಬೇಕು, ಅದರ ಮೈ ತಿಕ್ಕಬೇಕು, ಅದರದ್ದು ಹಿಂಡಬೇಕು, ಹಿಂಡಿದ ಮೇಲೆ ಅದನ್ನು ಹಾಲು ಹೆಪ್ಪು ಹಾಕಿ ಕಡಿಬೇಕು, ಬೆಣ್ಣೆ ತೆಗಿಬೇಕು, ಮೊಸರು ಮಾಡಬೇಕು, ಮಜ್ಜಿಗೆ ಮಾಡಬೇಕು. ಇವೆಲ್ಲ ಕೆಲಸಗಳು ನಿನಗೆ ಭಾಳ ಗೋಳಕ್ಕಾವ ಅಂತ ತಿಳ್ಕೊಂಡೆ ನಾ ಹಂಗೆ ಮಾಡೇನವ, ಇಲ್ಲ ಅಂತಂದ್ರೆ ನಾ ಏನು ಹಂಗೆ ಮಾಡ್ತಿದ್ದಿಲ್ಲ ಅಂತೇಳಿ ಅಂತಾನೆ. ಅಂದಾಗ ಆ ತಾಯಿ ಅಂತಾಳೆ, ಇದನ್ನು ಮಾಡೋದ್ರಿಂದ ನಿನಗೇನು ಲಾಭ ಬಂತಪ್ಪ ಅಂತ ಕೇಳಿದಾಗ ಅವಂತಾನ, ನೋಡ್ತಾಯಿ ನಿನಗೆ ಕಷ್ಟ ಆಕತಿ ಅಂತ ನಾ ಈ ರೀತಿ ಮಾಡೀನಿ, ಮತ್ತು ನಿನಗೆ ಎಷ್ಟು ಕಷ್ಟ ಆದರೂ ಚಿಂತಿಲ್ಲ, ನಿನಗೆ ಎಮ್ಮೆ ಬೇಕಂತಂದ್ರೆ ತಗೋ ನೀನು ಎಮ್ಮೆ ಅಂದವನ. ಆ ಎಮ್ಮೆ ದುಬ್ಬದ ಮೇಲೆ ಪಂಚಾಕ್ಷರಿ ಮಂತ್ರವನ್ನು ನುಡಿಯುತ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೊತ ಆ ಎಮ್ಮೆ ದುಬ್ಬದ ಮೇಲೆ ಕೈ ಆಡಿಸ್ತಾನೆ. ಆ ಕೈ ಆಡಿಸಿದ ತಕ್ಷಣ ಆ ಎಮ್ಮೆ ಸಜೀವಿಯಾಗಿ ಎದ್ದು ಚೆಂಗನೆ ಜಿಗಿದು ಎದ್ದು ನಿಂದಿರ್ತೈತಿ. ಆವಾಗ ಎಲ್ಲರೂ ಇದು ಸಿದ್ಧನ ಪರಮ ಪವಾಡ, ಇವ ಶಿವನ ಅವತಾರಿ ಅದಾನ ಅಂತ ತಿಳ್ಕೊಂಡು ಎಲ್ಲರೂ ಆತನಿಗೆ ಚಪ್ಪಾಳಿ ಹೊಡಿತಾರೆ. ಈ ರೀತಿ ಆತ ತನ್ನ ಬಾಲಕರೊಡನೆ ಏನು ಮಾಡ್ತಿದ್ದ, ಆಟಗಳನ್ನು ಆಡ್ತಾ ತನ್ನ ಮಹಿಮೆಯನ್ನು, ತನ್ನ ಲೀಲೆಗಳನ್ನು ತೋರಿಸ್ತಿದ್ದ. ಇಂಥದ್ದು ಇನ್ನೊಂದು ಅವನ ಲೀಲೆ ಏನಾಯಿತು ಅಂತಂದ್ರೆ, ಕೆಲವು ದಿನಗಳ ನಂತರ ತನ್ನ ಗೆಳೆಯರನ್ನು ಕೂಡಿಕೊಂಡು ಕೆರೆಗೆ ಈಜಾಡಲಿಕ್ಕೆ ಹೋಗ್ತಾನೆ. ಈಜಾಡ್ಲಿಕ್ಕೆ ಹೋದಾಗ ಈಜಲಿಕ್ಕೆ ಈಜು ಬಂದಂಥ ಕೆಲವು ಹುಡುಗರು ಸಿದ್ಧನು ಕೂಡಿ ಏನು ಮಾಡ್ತಾರೆ, ಆ ಕೆರೆಯೊಳಗೆ ಈಜಾಡಲಿಕ್ಕೆ ಹೋಗ್ತಾರೆ. ಆವಾಗ ದೇವದತ್ತ ಅಂತಕ್ಕಂಥ ಒಬ್ಬ ಹುಡುಗನಿಗೆ ಮಾತ್ರ ಆತನಿಗೆ ಈಜು ಬರ್ತಾ ಇರಲಿಲ್ಲ. ಅದಕ್ಕೆ ಆತ ಏನು ಮಾಡಿದ, ಆ ಕೆರೆ ದಂಡಿ ಮೇಲೆ ನಿಂತ್ಕೊಂಡ, ನನಗೆ ಈಜು ಬರೋದಿಲ್ಲ, ನಾವು ಅಲ್ಲೇ ಅಂತೇಳಿ
ಅವ ಕೆರೆ ದಂಡಿ ಮ್ಯಾಗ ನಿಂತಿರ್ತಾನೆ. ಅವಾಗ ಈ ಸಿದ್ಧ ಹೇಳ್ತಾನೆ, ಇಲ್ಲ ನಾನು ನಿನಗೆ ಈಜು ಕಲಿಸ್ತೀನಿ ಬಾ ಅಂತೇಳಿ ತಿಳ್ಕೊಂಡು ಅವನ್ನ ಒತ್ತಾಯಪೂರ್ವಕವಾಗಿ ಎಳ್ಕೊಂಡು ಬಂದ ನಟ್ಟು ನಡಿ ಕೆರೆಯೊಳಗೆ ಕರ್ಕೊಂಡು ಹೋಗಿ ಅವನ್ನ ಮುಳುಗಿಸಿ ಮುಳುಗಿಸ್ಕಾರ ಇವ ನಕ್ಕೊಂತ, ಇವತ್ತು ನಿನಗೆ ಈ ಭವದ ಒಂದು ಹೆದರಿಕೆ ಅನ್ನುವಂಥದ್ದು, ನೀರಿನ ಭಯ ಅನ್ನುವಂಥದ್ದು ತೀರ್ತಿ ಅಂತ ತಿಳ್ಕೊಂಡು ಚಪ್ಪಾಳಿ ಹೊಡ್ಕೊತ ಏನು ಮಾಡ್ತಾನೆ, ಅವನ್ನ ಕೆರೆಯಾಗ ಮುಳುಗಿಸ್ಕಾರ. ಕೆರೆ ಬಿಟ್ಟ ಕೆರೆ ದಂಡಿ ಮೇಲೆ ಬಂದು ನಿಂದಿರ್ತಾನೆ. ಈ ದೇವದತ್ತನ ಮುಳುಗಿಸಿದಂಥದ್ದನ್ನು ನೋಡಿದಂಥ ಇತರ ಹುಡುಗರು ಕೂಡ ಹೆದರಿ ಏನು ಮಾಡ್ತಾವ, ಅವು ಕೆರೆ ದಂಡಿಗೆ ಬಂದಿತ್ತ, ಸಿದ್ಧ ಇದನ್ನು ಏನು ಮಾಡಿದ್ದು ನೀನು, ಅವನ್ನ ಕೊಂದು ಬಿಟ್ಟಲ್ಲ ನೀರಾಗ ಮುಳುಗಿಸಿ ಅಂತೇಳಿ ಅವಾಗ ಅಂದಾಗ, ನಂದೇನು ತಪ್ಪೈತ್ರಿಪ್ಪ, ಅವಾಗ ಈ ನೀರನ್ನು ನೋಡಿ ಅವಾಗ ಹೆದರಿಕೆಗಿತ್ತು, ಅದಕ್ಕೆ ಅವನು ಭಯ ನಿವಾರಣೆ ಮಾಡೋ ಸಲುವಾಗಿ ಅವನ್ನ ನೀರೊಳಗೆ ಮುಳುಗಿಸಿ ಬಂದೀನಿ, ನಂದೇನು ಅನ್ಯಾಯ ಇದ್ರಾಗ, ನಂದೇನು ನ್ಯಾಯ ಐತಿ ಅಂತೇಳಿ ತಿಳ್ಕೊಂಡು ಆ ಹುಡುಗರಿಗೆ ಕೇಳ್ತಾನೆ. ಕೇಳಿದಾಗ ಆ ಹುಡುಗರೊಳಗೆ ಇದ್ದಂಥ ಒಬ್ಬ ಹುಡುಗ ಓಡುತ್ತಾ ಊರಿಗೆ ಬಂದು ಏನು ಮಾಡ್ತಾನೆ, ಆ ಹುಡುಗನ ತಾಯಿಗೆ ಹಿಂಗೆ ಸಿದ್ಧ ನಿಮ್ಮ ಹುಡುಗನ ನೀರಾಗ ಮುಳುಗಿಸಿ ಕೊಂದಾನು ಅಂತೇಳಿ ಆ ಹುಡುಗನ ತಾಯಿಗೆ ಹೇಳಿದಾಗ, ಆ ಹುಡುಗನ ತಾಯಿ ಅಳುತ್ತಾ ಹೋಗ್ಕೊತ ಬಡ್ಕೊತ ಕಣ್ಣೀರು ಸುರಿಸುತ್ತಾ ಓಡಿ ಕೆರೆ ದಂಡಿಗೆ ಬರ್ತಾಳೆ. ಆ ಕೆರೆ ದಂಡಿಗೆ ಬಂದಾಗ ಆ ಹುಡುಗರು ಮತ್ತು ಸಿದ್ಧ ಅಲ್ಲೇ ಇರ್ತಾರೆ. ಆವಾಗ ಬಂದಂಥ ಆ ತಾಯಿ ಮತ್ತು ಆ ತಾಯಿ ಜೊತೆ ಬಂದಂಥ ಊರ ಜನರು, ಯಾರು ಕೊಂದ್ರಿ ಈ ಹುಡುಗನ ಅಂತ ಕೇಳಿದಾಗ ಎಲ್ಲರೂ ಸಿದ್ಧನ ಕೊಂದಾನು ಅಂತೇಳಿ ಹೇಳ್ತಾರೆ. ಆವಾಗ ಆ ಹುಡುಗನ ತಾಯಿ ಆ ಸಿದ್ಧನ ಬೈತಾಳೆ. ಏನಂತ ಬೈತಾಳೋ, ನಿನ್ನ ಮೋತಿ ಮ್ಯಾಗ ಮಣ್ಣು ಹೊರಲಿ, ನಿನ್ನ ಹೊಟ್ಟೆ ಬಿರಲಿ, ಇಂಥ ದುಷ್ಟ ಕೆಲಸ ಮಾಡೋಕೆ ಹುಟ್ಟಿ ಬಂದೇನ ನೀ ಅಂತೇಳಿ ಆ ಹುಡುಗನ್ನ ಸ್ವಾಭಾವಿಕವಾಗಿ ಹಳ್ಳಿ ಹೆಣ್ಣುಮಕ್ಕಳು ಹೆಂಗೆ ಬೈತಾರೆ ತಮ್ಮ ಮಕ್ಕಳಿಗೆ ತೊಂದರೆ ಆದಾಗ, ಆ ರೀತಿ ಆ ಸಿದ್ಧನನ್ನು ಬೈತಾಳೆ. ಬೈದಾಗ ಆ ಬೈಗಳನ್ನು ತಿಂದಂಥ ಸಿದ್ಧ ಏನು ಹೇಳ್ತಾನು ಅಂತಂದ್ರೆ, ತಾಯಿ ಮಗ ಸತ್ತಂತ ಯಾಕೆ ಅಳ್ದಿ, ಯಾಕೆ ನನ್ನ ಬೈತಿ, ನಿನ್ನ ಮಗ ಕೆರೆ ಮಧ್ಯದೊಳಗೆ ನೀರೊಳಗೆ ಬ್ರಹ್ಮಾನಂದದೊಳಗೆ ಸಮಾಧಿ ಸ್ಥಿತಿಯೊಳಗದಾನ, ನಿನಗೆ ಬೇಕಂದ್ರೆ ಕರಿ ಅವನ್ನ ಒದರಿ ಕೂಗು, ತಕ್ಷಣ ಅವ್ನು ಎದ್ದು ಬರ್ತಾನ ಅಂತೇಳಿ ಯಾರು ಸಿದ್ಧ ಆ ತಾಯಿಗೆ ಹೇಳ್ತಾಳೆ. ಆವಾಗ ಆ ದೇವದತ್ತನ ತಾಯಿ ಏನು ಮಾಡ್ತಾಳು ಅಂತಂದ್ರೆ, ತನ್ನ ಕರುಳಿನ ಸಂಕಟಕ್ಕೆ ಜೋರಾಗಿ ಏ ದೇವದತ್ತ ಎದ್ದು ಬಾರೋ ಕೆರೆಯೊಳಗಿಂದ ಅಂತೇಳಿ ಕೂಗ್ತಾಳೆ. ಆವಾಗ ಆ ದೇವದತ್ತ ಕೆರೆಯೊಳಗಿಂದ ಎದ್ದು ಬಂದ ಆ ತಾಯಿಗಿನ ಕೇಳ್ತಾನೆ. ಆವಾಗ ಆ ತಾಯಿ ಏನು ಮಾಡ್ತಾಳು ಅಂತಂದ್ರೆ, ತನ್ನ ಮಗನ ಬಿಗಿದು ಅಪ್ಪಿಕೊಂಡ ಏನಂತಾಳು ಅಂತಂದ್ರೆ, ಕಂದ ಇಷ್ಟು ಹೊತ್ತು ನೀನು ನೀರೊಳಗೆ ಹೆಂಗೆ ಬದುಕಿದ್ದೀಪ ತಾಸುಗಟ್ಟಲೆ ಅಂತೇಳಿ ಕೇಳ್ತಾಳೆ. ಕೇಳಿದಾಗ ಅವಾಗ ಆ ದೇವದತ್ತ ಹೇಳ್ತಾನೆ, ಇಲ್ಲಯ್ಯವ್ವ, ನಾನು ಈ ಸಿದ್ಧನ ಕೃಪಾಶೀರ್ವಾದದಿಂದ ನೀರೊಳಗೆ ನಿಜ ಬ್ರಹ್ಮಾನಂದದೊಳಗೆ ಸಮಾಧಿ ಸ್ಥಿತಿಯೊಳಗೆ ಇದ್ನಿ, ನಾ ಆರಾಮಾಗಿದ್ನಿ, ತುಂಬ ಸುಖದಿಂದ ಇದ್ನಿ, ನೀರೊಳಗೆ ಕುಂತಿದ್ನಿ. ನಿನ್ನ ಅಳ್ಕೊಂತ ನೀ ಕರೆಯೋದು ನಿನ್ನ ಧ್ವನಿ ಕೇಳಿ ನಾನು ಎದ್ದು ಬನ್ನಿವ, ನನ್ನ ಬ್ರಹ್ಮಾನಂದವನ್ನು ಕೆಡಿಸಿದ ನೀನು ಅಂತೇಳಿ ಆ ಹುಡುಗ ದೇವದತ್ತ ಅವ್ರ ತಾಯಿಗೆ ಅಂತಾಳೆ. ಅಂದಾಗ ಅಲ್ಲಿ ನೆರೆದಂಥ ಜನರು ಅಂತಾರು, ಇದನ್ನು ಸಿದ್ಧನ ಕೇಳಿರೋ ಗೊತ್ತಾಕತಿ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಅಂತೇಳಿ ತಿಳ್ಕೊಂಡು ಎಲ್ಲರೂ ಆ ಸಿದ್ಧನಿಗೆ ಸುತ್ತುವರಿದು, ಸಿದ್ಧ ಇಷ್ಟು ಹೊತ್ತು ಈ ದೇವದತ್ತ ನೀರೊಳಗೆ ಮುಳುಗಿ ಜೀವಂತ ಹೆಂಗಿದ್ದ ಅಂತೇಳಿ ನಮಗೂ ಹೇಳು ಅಂತ ಕೇಳಿದಾಗ ಸಿದ್ಧ ಹೇಳ್ತಾನೆ, ಅವ ನಿಜವಾಗಿಯೂ ನಿಜ ಬ್ರಹ್ಮಾನಂದದ ಸಮಾಧಿ ಸ್ಥಿತಿಯೊಳಗಿದ್ದ, ಅದಕ್ಕೆ ಅವಾಗ ನೀರೊಳಗೆ ಯಾವುದೇ ಅಪಾಯ ಇಲ್ಲದ ಅವನ ಜೀವಂತವಾಗಿ ಸುರಕ್ಷಿತವಾಗಿ ಇದ್ದ ಅಂತೇಳಿ ಏನು ಮಾಡ್ತಾನೋ ಸಿದ್ಧ ಹೇಳಿದಾಗ ಎಲ್ಲರೂ ಇವನು ಸಾಕ್ಷಾತ್ ಪರಶಿವನ ಅವತಾರಣ ಅದಾನು ಅಂತೇಳಿ ತಿಳ್ಕೊಂಡು ಸಿದ್ಧನ ಕೊಂಡಾಡುತ್ತಾ ತಮ್ಮ ಮನೆಗಳಿಗೆ ಹೊರಟು ಹೋಗ್ತಾರೆ ಎಂಬಲ್ಲಿಗೆ ಮಂಗಲಂ. ನಾಳೆ ಮತ್ತೊಂದು ವಿಷಯದ ಬಗ್ಗೆ ನಾವು ಶ್ರವಣವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಸದ್ಗುರುವಿನ ಲೀಲೆಯ ಒಂದು ಪಠಣಕ್ಕೆ ಶ್ರವಣಕ್ಕೆ ಮಂಗಲ ಮಸ್ತು. ಓಂ ತತ್ಸತ್. ಸದ್ಗುರು ಸಿದ್ಧಾರೂಢಾಯ ನಮೋ ನಮಃ. ಓಂ ನಮಃ ಶಿವಾಯ.